ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸುದ್ದಿ ಸಾಗರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡ ಜನಪ್ರಿಯ ಧಾರಾವಾಹಿ ದೃಷ್ಟಿಬೊಟ್ಟು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಜು ಕೇಳ್ತಾನೆ, ಏನಕ್ಕ ಇಷ್ಟು ಖುಷಿಯಾಗಿದೆಯಾ? ದೃಷ್ಟಿ ತಂದೆ ಹೇಳ್ತಾರೆ, ನೀನು ಚಿಕ್ಕ ವಯಸ್ಸಿನಲ್ಲಿ ಖುಷಿಯಿಂದ ಕುಣಿದಾಡ್ತಿದ್ದೆ ಅಲ್ಲ, ಅದೇ ನೆನಪಾಯ್ತು. ಯಾಕಮ್ಮ ಇಷ್ಟೊಂದು ಖುಷಿ, ಹೇಳಮ್ಮ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ ಏನಾಗಿರ್ಬೋದು ಅಂತ ಹೇಳಿ ನೋಡೋಣ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ ತಂದೆ ಏನಾಗಿರ್ಬೋದು? ಓ, ಲಾಟ್ರಿ ಹೊಡೆದಿದ್ರೆ ಹೇಳು, ನಾವು ಒಂದು ಬಾರ್ ಓಪನ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ರಾಜು, ಅದಲ್ಲಪ್ಪ, ನನಗನ್ಸುತ್ತೆ ದತ್ತಾಬಾಯಿ ನಮ್ಮನ್ನೆಲ್ಲ ಅರಮನೆಯಲ್ಲಿ ಇರೋದಕ್ಕೆ ಕರೆದ್ರು ಅನಿಸುತ್ತೆ ಅಲ್ವಾ ಅಕ್ಕ? ಅದಕ್ಕೆ ಚೆನ್ನಮ್ಮ, ರಾಜು ಮುಚ್ಚೋ ಬಾಯಿ ಕಂದ, ಏನಾಯಿತು ಅಂತ ಹೇಳೆ ಅಂತ ಚೆನ್ನಮ್ಮ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಅಮ್ಮ ಮತ್ತೆ ಆ ಮನೆಯಲ್ಲಿ ಎಲ್ಲರೂ ನನ್ನ ಆ ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ರು ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಚೆನ್ನಮ್ಮ ಖುಷಿಯಿಂದ, ನಿಜಾನ ಕಂದ, ಅವರೆಲ್ಲರೂ ನಿನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರಾ ಅಂತ ಚೆನ್ನಮ್ಮ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಹ್ಞೂನಮ್ಮ, ನಿಜವಾಗ್ಲೂ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾಳೆ. ಅದಕ್ಕೆ ಚೆನ್ನಮ್ಮ ಖುಷಿಯಿಂದ ಕಣ್ಣೀರು ಹಾಕ್ತಾಳೆ. ಅದಕ್ಕೆ ದೃಷ್ಟಿ, ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಚೆನ್ನಮ್ಮ ಹೇಳ್ತಾಳೆ, ಇನ್ನೇನು ಮಾಡ್ಲಿಕ್ಕಂದ, ಆ ತಾಯಿ ಹಾಸನಾಂಬೆಗೆ ಯಾವಾಗಲೂ ಕೇಳ್ಕೊತಿದ್ದೆ, ನನ್ನ ಮಗಳು ಬಾಳನ್ನ ಹಾಸನ ಮಾಡಮ್ಮ ಅಂತ. ಆದರೆ ಇಷ್ಟು ಬೇಗ ಆ ತಾಯಿ ವರ ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಚೆನ್ನಮ್ಮ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನೀನೇ ಹೇಳ್ತಿದ್ದೆ ಅಲ್ಲಮ್ಮ, ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಒಂದಿನ ಬರುತ್ತೆ ಅಂತ, ಆ ದಿನ ಬಂದೇ ಬಿಡ್ತಮ್ಮ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ದೃಷ್ಟಿ ತಂದೆ, ದೃಷ್ಟಿ ಪುಟ್ಟ, ನಿನ್ನ ಮಾತನ್ನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾನೆ. ಹೇಮಾ ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ಹೇಮಾ ಗಂಡ ಬಂದು, ಯಾಕೆ ಹೇಮಾ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹೇಮಾ ಹೇಳ್ತಾಳೆ, ಹಾಲೆಲ್ಲ ಆಗಿರೋದನ್ನು ನೋಡಿಲ್ವಾ ನೀನು? ಅಮ್ಮ ಆ ಮನೆ ಕೆಲಸದೊಳನ್ನ ಸಮಾಜಕ್ಕೆ ಪರಿಚಯ ಮಾಡಿಸ್ತಾರಂತೆ. ಹಾಗೇನಾದರೂ ಆಗಿಬಿಟ್ರೆ ಈ ಮನೆಗೆ ಯಜಮಾನಿ ಅವಳೇ ಆಗಿಬಿಡ್ತಾಳೆ, ಸುದರ್ಶನ್ ಅಂತ ಹೇಮಾ ಹೇಳ್ತಾಳೆ. ಅದಕ್ಕೆ ಸುದರ್ಶನ್ ಹೇಳ್ತಾನೆ, ಸ್ಟುಪಿಡಾಗಿ ಮಾತಾಡಬೇಡ ಹೇಮಾ, ಯಾರೇನೇ ಆಗಲಿ ಎಲ್ಲ ಹಿಡಿತ ಶರಾವತಿ ಅತ್ತಿಗೆ ಕೈಲಿರುತ್ತೆ ಅಂತ ಸುದರ್ಶನ್ ಹೇಳ್ತಾನೆ. ಅದಕ್ಕೆ ಹೇಮಾ, ನಿನ್ನ ತಲೆ ಆಟ ಎಲ್ಲ ಮೊದಲಿನ ಥರ ಇಲ್ಲ. ಮೊದಲೆಲ್ಲ ನಮ್ಮನ್ನು ಸೋಲಿಸೋರು ಯಾರೂ ಇರಲಿಲ್ಲ, ಆದರೆ ದೃಷ್ಟಿ ಬಂದ ಮೇಲೆ ನಮ್ಮ ಪಾಲಿಗೆ ಮುಳ್ಳಾಗ್ತಾ ಇದ್ದಾಳೆ. ಹೆಜ್ಜೆ ಇಡೋದಕ್ಕೂ ಏನು ನಿಂತಲ್ಲಿ ನಿಲ್ಲೋದಕ್ಕೂ ಬಿಡ್ತಿಲ್ಲ, ಚುಚ್ಚಿ ನೋಯಿಸ್ತಾ ಇದ್ದಾಳೆ. ಅವಳಿಗೆ ನನ್ನ ಮೇಲೆ ಒಂದು ಕಣ್ಣಿದೆ. ಒಂದು ವೇಳೆ ಅವಳೇನಾದರೂ ಯಜಮಾನಿ ಸ್ಥಾನಕ್ಕೆ ಹೋದರೆ ನಾವು ಈ ಮನೆಯಲ್ಲಿ ಬದುಕೋದು ಕಷ್ಟ ಆಗುತ್ತೆ. ನಾ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಇನ್ಮೇಲೆ ಗೆಸ್ಟ್ ಬರೋ ಥರ ಅಪ್ರೂಪಕ್ಕೆ ಒಂದ್ಸಲ ಮನೆಗೆ ಬರಬೇಡ. ಅಮ್ಮನ ಮುಂದೆ ಪದೇ ಪದೇ ಕಾಣಿಸ್ಕೋತಾ ಇರು. ನಾವು ನಮ್ಮ ಭವಿಷ್ಯನ, ನಮ್ಮ ಮಗಳ ಭವಿಷ್ಯನ ಕಟ್ಕೋಬೇಕು. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಬಾಚ್ಕೋಬೇಕು. ಇಷ್ಟು ದಿನ ಶರಾವತಿ ಅಕ್ಕ ಏನು ಹೇಳ್ತಿದ್ಲೋ ಅದನ್ನೇ ಮಾಡಿ ಪರ್ಸೆಂಟೇಜ್ ತೊಗೊಂಡು ತೆಪ್ಪಿಗಿರ್ತಿದ್ದೆ. ಆದರೆ ಇನ್ನು ಮುಂದೆ ಈ ರೀತಿ ನಡೆಯಲ್ಲ. ಏನೇ ಸಿಕ್ಕರೂ ನಮಗೆ ಸಿಗಲಿ, ನಾವೇ ಬಾಚ್ಕೊಳ್ಳೋಣ ಅಂತ ಹೇಮಾ ಹೇಳ್ತಾಳೆ. ಅದಕ್ಕೆ ಸುದರ್ಶನ್, ನೀನು ಹೇಳೋದು ಸರಿಯಾಗಿದೆ, ನನಗೆ ಸಪೋರ್ಟ್ ಮಾಡು ಸಾಕು, ಮೂಟೆ ತುಂಬಿ ಮಾಡಿ ಕಟ್ಟಿಸ್ಬಿಡ್ತೀನಿ ಅಂತ ಸುದರ್ಶನ್ ಹೇಳ್ತಾನೆ. ಈ ಕಡೆ ಹಬ್ಬಕ್ಕ ದೇವರಿಗೆ ಕೈ ಮುಗಿತಾ ಇರ್ತಾಳೆ. ಅಲ್ಲಿಗೆ ದೃಷ್ಟಿ ಬಂದು ಆಶೀರ್ವಾದ ತಗೊಳ್ಳೋಕೆ ಹೋಗ್ತಾಳೆ. ಅದಕ್ಕೆ ಹಬ್ಬಕ್ಕ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಅಮ್ಮವರೇ, ಸಾಹುಕಾರು ನನ್ನ ಮದುವೆ ಆಗಿದ್ದು ವಿಧಿ ಲಿಖಿತ ಅಂತ ನೀವು ಹೆಂಗೆ ಅಂದ್ಕೊಂಡಿದ್ರೋ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಮನೆಯಲ್ಲಿ ಯಾರೂ ನನ್ನ ಅವರ ಹೆಂಡತಿ ಅಂತ ಒಪ್ಕೊಂಡಿರಲಿಲ್ಲ. ಯಾರ್ಯಾಕೆ ನಿಮ್ಮ ಮಗ ಕೂಡ ಒಪ್ಕೊಂಡಿಲ್ಲ. ಅದಕ್ಕೆ ಆ ಸ್ಥಾನ ಸಿಗುತ್ತೋ ಇಲ್ವೋ, ಈ ಮನೆಗೆ ನಾನು ಯೋಗ್ಯಳಾಗ್ತೀನೋ ಇಲ್ವೋ ಅನ್ನೋ ಭಯ ಇತ್ತು. ಆದರೆ ನೀವು ನನ್ನ ಆತಂಕನ ದೂರ ಮಾಡಿದ್ರಿ. ನೀವು ನನ್ನ ಊರು ಜನರೆದುರು ಪಾಟೀಲ್ ಮನೆತನ ಸೊಸೆ ಅಂತ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ನನಗೆ ಆನೆ ಬಲ ಬಂದಾಯಿತು ಅಮ್ಮವರೇ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ, ಭರವಸೆಗೆ ನಾ ಯಾವತ್ತೂ ಕುಂದು ತರಲ್ಲ. ಈ ಮನೆಗೆ ತಕ್ಕ ಸೊಸೆಯಾಗಿ ಇರ್ತೀನಿ, ನನ್ನ ಕರ್ತವ್ಯನ ನಾನು ನಿಭಾಯಿಸ್ತೀನಿ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಹಬ್ಬಕ್ಕ ಹೇಳ್ತಾಳೆ, ನೀನು ದತ್ತನ ಹೆಂಡತಿ ಅಂತ ಈ ಸಮಾಜಕ್ಕೆ ನಾ ಹೇಳ್ತಾ ಇದ್ದೀನಿ ಅಷ್ಟೇ, ಹಾಗಂತ ನಾನು ನಿನ್ನನ್ನು ಸೊಸೆಯಾಗಿ ಒಪ್ಕೋತೀನಿ ಅಂತ ಅಲ್ಲ. ನಿನ್ನನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ ದೃಷ್ಟಿ ಅಂತ ಹಬ್ಬಕ್ಕ ಹೇಳ್ತಾಳೆ. ಈ ಕಡೆ ಶರಾವತಿ, ಹೇಮಾ, ನೇತ್ರ ಏನೋ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ. ಆಗ ಹೇಮಾ ಹೇಳ್ತಾಳೆ, ಮತ್ತೊಮ್ಮೆ ನಿನ್ನ ಪ್ಲ್ಯಾನ್ ಫೇಲ್ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ನೇತ್ರನೂ, ನನಗೆ ಮೊದಲೇ ಡೌಟ್ ಇತ್ತು, ಅಮ್ಮ ಬರೋ ಲೈಫಿಂದ ಆ ದೃಷ್ಟಿನ ಆಚೆ ಕಳಿಸ್ತಾಳ ಅಂತ ನಾ ಕೇಳಿದ್ದೆ. ನೀ ಅಮ್ಮನ ಕರೆಸ್ತಾ ಇದೆಯಾ ಅಂತ ಒಂದು ವಿಷಯ ನಮ್ಗೆ ಹೇಳ್ದಿದ್ರೆ ಅದ್ರ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ಬೋದಿತ್ತು. ಆದರೆ ಎಡ್ವರ್ಟ್ ಆಗೋಯ್ತು ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ಹೇಮಾ, ಮಾತಾಡೋಕ್ಕೆ ನೀನೇ ಅವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ ನೀನೇ ಅವಳನ್ನು ಮನೆಯಲ್ಲಿ ಪರ್ಮನೆಂಟಾಗಿ ಸೆಟ್ಲ್ ಮಾಡ್ತಿದ್ದೀಯಾ ಅಂತ ಹೇಮಾ ಹೇಳ್ತಾಳೆ. ಅದಕ್ಕೆ ನೇತ್ರ, ಅಮ್ಮ, ಬಳ್ಳಾರಿ ಜನರ ಮುಂದೆ ಅವಳು ನಮ್ಮ ಮನೆ ಸೊಸೆ ಅಂತ ಅನೌನ್ಸ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ಹೇಮಾ, ಮುಗಿದೇ ಹೋಯಿತು, ಇನ್ನು ಮುಂದೆ ಆ ಕೆಲಸದವಳು ಮುಂದೆ ನಾವು ಕೈ ಒಡ್ಡಿ ಭಿಕ್ಷುಕರ ಥರ ಭಿಕ್ಷೆ ಬೇಡಬೇಕಾಗುತ್ತೆ. ದತ್ತ ಮಾತಿಗೆ ಯಜಮಾಂತಿ ಅಂತಿದ್ದ, ಆದರೆ ಅವಳು ಸೀರಿಯಸ್ ಆಗಿ ಯಜಮಾಂತಿ ಆಗ್ತಿದ್ದಾಳೆ ಅಲ್ವಾ ಅಂತ ಹೇಮಾ ಹೇಳ್ತಾಳೆ. ಅದಕ್ಕೆ ಶರಾವತಿ, ಸ್ಟಾಪ್ ಇಟ್, ನಿಮ್ಮಿಬ್ಬರಿಗೂ ಈಗಲೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಜೊತೆ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದ್ರೆ ನನ್ನನ್ನು ಬಿಟ್ಟು ನೀವು ಒಬ್ಬರೇ ಸೇಫಾಗಿ ಇರ್ತೀರಾ ಅಂತ ಕಾನ್ಫಿಡೆನ್ಸ್ ಇದ್ದರೆ
ದಯವಿಟ್ಟು ಈಗಲೇ ನನ್ನ ಬಿಟ್ಟು ಹೋಗಿ. ಪ್ರತಿ ಸಲ ಮಾಡೋದು ನಾನು, ಲಾಭ ತಗೊಳ್ಳೋದು ಮಾತ್ರ ನೀವು ಬರ್ತೀರಾ. ನಷ್ಟ ಆದರೆ ಯಾಕೆ ಅಂತ ಪ್ರಶ್ನೆ ಮಾಡ್ತೀರಾ. ಯಾಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ? ಹೌದು, ಅಮ್ಮ ಇಲ್ಲಿಗೆ ಬಂದರೆ ದತ್ತು ಕತೆನ ಕೇಳಿ ಕಣ್ಣೀರು ಹಾಕಿ ಆ ಮನೆ ಕೆಲಸದವಳನ್ನು ಮನೆಯಿಂದ ಆಚೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡು ಹಾಗೆ ಆಗಲಿಲ್ಲ. ಅದು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೂ ಅರ್ಥ ಆಗ್ತಿದೆ. ಪ್ರಾಬ್ಲಮ್ಗೆ ಪರಿಹಾರ ಹುಡ್ಕೋದು ಬಿಟ್ಟು ಅಯ್ಯಯ್ಯೋ ಅಂತ ಬಂದು ನಾನು ಪ್ರಶ್ನೆ ಮಾಡ್ತಿರಲ್ಲ. ನಿಮಗೆ ಅಷ್ಟೊಂದು ಕಷ್ಟ ಆಗ್ತಿದ್ರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ಹೇಮಾ ನೇತ್ರ, ಪ್ಲೀಸ್ ಅಕ್ಕ, ಕೋಪ ಮಾಡ್ಕೋಬೇಡ, ಏನು ಟೆನ್ಷನ್ನಲ್ಲಿ ಹಾಗೆ ಮಾತಾಡಿಬಿಟ್ವಿ ಅಂತ ಹೇಳ್ತಾರೆ. ಅದಕ್ಕೆ ಶರಾವತಿ, ನನಗೇನು ಕಡಿಮೆ ಟೆನ್ಷನ್ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೇಮಾ ಹೇಳ್ತಾಳೆ, ಹೋಗ್ಲಿ ಬಿಡಕ್ಕ, ಇವಾಗ ನಾವು 3 ಜನ ಸೇರಿ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಮಾ ಹೇಳ್ತಾಳೆ. ಅದಕ್ಕೆ ಶರಾವತಿ ಹೇಳ್ತಾಳೆ, ಅದನ್ನೇ ಯೋಚನೆ ಮಾಡ್ತಿದ್ದೆ, ನನ್ನ ತಲೆ ಹಾಳು ಮಾಡಿಬಿಟ್ರಿ ನೀವು ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ಹೇಮಾ, ಅಕ್ಕ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ದೃಷ್ಟಿನ ಸಮಾಜದ ಮುಂದೆ ಸೊಸೆ ಅಂತ ಒಪ್ಕೋಬೇಕು ಅನ್ನೋದು ಅಮ್ಮನ ಉದ್ದೇಶ ಅಲ್ವಾ? ದೃಷ್ಟಿಗೆ ನಾವು ಅವಕಾಶನೇ ಕೊಡೋದೇ ಹೋದ್ರೆ ಅಂತ ಹೇಳ್ತಾಳೆ. ಈ ಕಡೆ ಹಬ್ಬಕ್ಕ, ಹೌದು, ಈಗಲೂ ಸೊಸೆ ಅಂತ ಒಪ್ಕೊಂಡಿಲ್ಲ. ದೃಷ್ಟಿ, ನಿನ್ನ ಇಡೀ ಕುಟುಂಬನ ನಾ ಎಷ್ಟು ನಂಬಿದ್ದೆ. ನನ್ನ ಮಗ ನಿಮ್ಮನ್ನೆಲ್ಲ ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ದ. ಕಷ್ಟದಲ್ಲಿದ್ದ ನಿಮಗೆ ಮನೆ ಕೊಟ್ಟು, ಕೆಲಸ ಕೊಟ್ಟು, ಗೌರವ ಕೊಟ್ಟು ಬದುಕೋಕೆ ಅವಕಾಶ ಮಾಡಿಕೊಟ್ರೆ, ಇಂಪನ ಜೊತೆ ಸೇರಿ ನೀವು ನನ್ನ ಮಗನಿಗೆ ಮೋಸ ಮಾಡಿಬಿಟ್ರಿ. ನೀನು ನನ್ನ ಮಗನಿಗೆ ಮಾಡಿರೋ ಅನ್ಯಾಯಕ್ಕೆ ನಾನು ಯಾವತ್ತೂ ಮರೆಯೋದಿಲ್ಲ ದೃಷ್ಟಿ. ಏನಾಯಿತೋ ಏನೇನಾಯಿತೋ ಅನ್ನೋದನ್ನು ಶರಾವತಿ ನನಗೆ ಹೇಳಿದ್ದಾಳೆ. ಇವತ್ತು ನನ್ನ ಮಗ ಮೃಗ ಥರ ನಡ್ಕೋತಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ನೀನು. ಇವತ್ತು ನನ್ನ ಮಗ ನೋವಲ್ಲಿ ನಳಿತಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ನೀನು. ನನ್ನ ಮಗ ನಿನಗೆ ಶಿಕ್ಷೆ ಕೊಡ್ತಿದ್ದಾನಂತೆ. ಅದು ನಿಮ್ಮಿಬ್ಬರ ಮಧ್ಯೆ ಇರೋ ವಿಚಾರ. ಗಂಡ ಹೆಂಡತಿ ಮಧ್ಯೆ ನಾ ಬರಲ್ಲ. ಹಾಗಂತ ನಾನು ದತ್ತು ಪರನೂ ವಹಿಸ್ಕೊಳ್ಳಲ್ಲ. ಆದರೆ ನಿನಗೆ ಶಿಕ್ಷೆ ಕೊಡ್ತಾ ನನ್ನ ಮಗ ಮೃಗ ಆಗ್ತಿದ್ದಾನೆ. ಬದಲಾಗ್ತಿರೋ ನನ್ನ ಮಗನ ಬಗ್ಗೆ ಜನಕ್ಕೆ ಗೊತ್ತಾಗಿ ಸಮಾಜದಲ್ಲಿ ಮತ್ತಷ್ಟು ಅವನ ಹೆಸರು ಹಾಳಾಗಬಾರ್ದು ಅಲ್ವಾ? ಅದಕ್ಕೆ ನಿನ್ನನ್ನು ಪಾಟೀಲ್ ಮನೆ ಸೊಸೆ ಅಂತ ಸಮಾಜದ ಎದುರು ಒಪ್ಕೋತೀನಿ ಅಂತ ಹೇಳಿದೆ. ದತ್ತನ ಅಣ್ಣ ಅಂತ ಕರೆಯೋರಿದ್ದಾರೆ, ದೇವರು ಅಂತ ಪೂಜಿಸೋರು ಇದ್ದಾರೆ. ನಾಳೆ ರಾಕ್ಷಸ ಅಂತ ದೇಶಿಸೋರು ಹುಡ್ಕೋಬಾರ್ದು ಅಲ್ವಾ? ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ. ನಾನು ಆಶ್ರಮದಲ್ಲಿದ್ದಾಗ ಮಗನಿಗೆ ಮದುವೆ ಮಾಡಿದ್ರಂತೆ. ನಿಮ್ಮ ಸೊಸೆ ಯಾರು, ಏನು ಮಾಡ್ತಾಳೆ, ಏನು ಓದಿದ್ದಾಳೆ ಅಂತ ಕೇಳಿದಾಗೆಲ್ಲ ಪರಿಚಯ ಹೇಳೋಕ್ಕಾಗ್ತಿರ್ಲಿಲ್ಲ ನನಗೆ ಆಗಿದ್ದು ಮುಂದೆ ನನ್ನ ಮಗನಿಗೆ ಆಗಬಾರ್ದು ಅಲ್ವಾ? ಅದಕ್ಕೆ ಈ ನಿರ್ಧಾರ ಮಾಡಿದ್ದು. ಯಾವ ಪ್ರೀತಿ ಕಾಳಜಿಯಿಂದನೂ ಅಲ್ಲ. ಅದೂ ಅಲ್ಲದೆ ನನ್ನ ಮಗನ ಕೆಲವು ನಿರ್ಧಾರಗಳು ಅವನ ಬಗ್ಗೆ ತಪ್ಪು ಅಭಿಪ್ರಾಯಗಳಾಗಿ ಹುಟ್ಟಿಸ್ತಿದೆ. ನನ್ನ ಮಗನ ಯಾರೂ ಬೆರಳು ಮಾಡಿ ಪ್ರಶ್ನಿಸಬಾರ್ದು. ಅದೇ ಕಾರಣಕ್ಕೆ ನಾನು ನಿನ್ನನ್ನು ಸೊಸೆ ಅಂತ ಪರಿಚಯಿಸೋಕ್ಕೆ ನಿರ್ಧಾರ ಮಾಡಿದೆ. ಇನ್ನೊಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊ. ನಿನ್ನ ಮೇಲೆ ಮೊದಲಿದ್ದ ನಂಬಿಕೆ ಇನ್ನೂ ಉಳಿದಿಲ್ಲ. ನಾನು ನಿನ್ನನ್ನು ನಂಬೋದೂ ಇಲ್ಲ ಅಂತ ಹಬ್ಬಕ್ಕ ಹೇಳ್ತಾಳೆ. ಈ ಕಡೆ ಕಿಶೋರ್ ಬಜರಂಗಿ ಮಾತಾಡ್ತಾ ಇರ್ತಾರೆ. ಕಿಶೋರ್ ಹೇಳ್ತಾನೆ, ಅನ್ನ ಪ್ರಸಾದದ ಜವಾಬ್ದಾರಿ ನಮಗೆ ವಹಿಸಿದ್ದಾರೆ, ಎಲ್ಲ ಸರಿ ಹೋಗುತ್ತಲ್ವಾ ಅಂತ ಕೇಳ್ತಾನೆ. ಆಗ ಬಜರಂಗಿ ಹೇಳ್ತಾನೆ, ಹಬ್ಬಕ್ಕ ತಾಯಿ ಆಸೆ ಇರೋದು ದತ್ತನ ಪ್ರೀತಿಸೋ ಆರಾಧಿಸೋ ಜನರ ಮುಂದೆ ತನ್ನ ಸೊಸೆನ ಪರಿಚಯ ಮಾಡಿಸ್ಬೇಕು ಅಂತ. ಆದರೆ ಅಷ್ಟು ಜನರ ಮಧ್ಯೆ ದತ್ತ ಇರೋದು ಸೇಫಾ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಮೊನ್ನೆ ತಾನೇ ಅಷ್ಟು ದೊಡ್ಡ ಅಟ್ಯಾಕ್ ಆಗಿದೆ. ಜನಗಳ ಮಧ್ಯೆ ನನಗೊಂದು ಅರ್ಥ ಆಗ್ತಿಲ್ಲ ಕಿಶೋರಣ್ಣ ಅಂತ ಬಜರಂಗಿ ಹೇಳ್ತಾನೆ. ಅದಕ್ಕೆ ಕಿಶೋರ್, ಆದರೆ ಅತ್ತೆಮ್ಮನ ಆಸೆ ನಾವು ನೆರವೇರಿಸಬೇಕು. ಆದರೆ ಅಷ್ಟೊಂದು ಜನರನ್ನು ಒಟ್ಟಿಗೆ ಊಟಕ್ಕೆ ಕಳಿಸೋ ಬದಲು ಸ್ವಲ್ಪ ಜನನ ಊಟಕ್ಕೆ ಕಳಿಸಿ ಇನ್ನೂ ಸ್ವಲ್ಪ ಜನನ ದತ್ತನ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಲ್ಲ? ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿವರೆಗೂ ಊಟದ ವ್ಯವಸ್ಥೆ ಮಾಡ್ಬೋದು ಅಲ್ವಾ ಅಂತ ಕಿಶೋರ್ ಹೇಳ್ತಾನೆ. ಅದಕ್ಕೆ ಬಜರಂಗಿ, ಹಾಂ ಅಣ್ಣ, ಯಾವ ಸಮಸ್ಯೆನೂ ಆಗಬಾರ್ದು ಅಂತ ಎಲ್ಲ ಕೆಲಸನೂ ಇವೆಂಟ್ ಮ್ಯಾನೇಜರಿಗೆ ವಹಿಸಿದ್ದೀನಿ, ಎಲ್ಲ ಅವನೇ ನೋಡ್ಕೋತಾನೆ ಅಂತ ಬಜರಂಗಿ ಹೇಳ್ತಾನೆ. ಅದಕ್ಕೆ ಕಿಶೋರ್, ನಾಳೆ ಯಾವುದೇ ಸಮಸ್ಯೆ ಆಗದೆ ಎಲ್ಲ ಚೆನ್ನಾಗಿ ನೆರವೇರಿದ್ರೆ ಸಾಕಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ನೇತ್ರ ಬರ್ತಾಳೆ. ದೂರದಲ್ಲಿ ಚಿನ್ಮಯಿ ಬರೋದನ್ನು ನೋಡಿ, ಅರೇ ಚಿನ್ಮಯಿ ಇಲ್ಲೇನು ಮಾಡ್ತಿದ್ದಾನೆ, ಬಜರಂಗಿ ಬೇರೆ ಇಲ್ಲೇ ಇದ್ದಾನೆ. ಮನೆಯವರ ಎದುರಿಗೆ ಚಿನ್ಮಯಿ ಡೈರೆಕ್ಟಾಗಿ ಬಂದು ಮಾತಾಡ್ಸಿದ್ರೆ ಕಷ್ಟ ಅಂತ ಅನ್ಕೋತಾಳೆ. ಚಿನ್ಮಯಿ ಬಂದು ಹಾಯ್ ಬಜರಂಗಿ ಸರ್ ಅಂತ ಮಾತಾಡಿಸ್ತಾನೆ. ಅಣ್ಣ, ನಾಳೆ ಇವೆಂಟ್ ಜವಾಬ್ದಾರಿನ ಇವರೇ ವಹಿಸ್ಕೊಂಡಿದ್ದು ಅಂತ ಚಿನ್ಮಯಿನ ಕಿಶೋರ್ಗೆ ಪರಿಚಯ ಮಾಡಿಸ್ತಾನೆ. ಆವಾಗ ಇಬ್ಬರಿಗೂ ಮೊದಲೇ ಪರಿಚಯ ಇದೆಯಾ ಅಂತ ನೇತ್ರ ಅನ್ಕೋತಾಳೆ. ಈ ಕಡೆ ಚಿನ್ನಮ್ಮ ಗೇಟ್ ಮುಂದೆ ನಿಂತ್ಕೊಂಡು, ಹೋಗೋರು ಬರೋಣ, ನಾಳೆ ದೇವಸ್ಥಾನದಲ್ಲಿ ದೊಡ್ಡ ಮನೆಯವರು ಅನ್ನದಾನ ಇಟ್ಕೊಂಡಿದ್ದಾರೆ, ನೀವು ಮನೆಯವರೆಲ್ಲ ಬರಬೇಕು, ಅಕ್ಕಪಕ್ಕದ ಮನೆಯವರಿಗೂ ಹೇಳಿ ಅಂತ ಹೇಳ್ತಿರ್ತಾಳೆ. ಅದರಲ್ಲಿ ಯಾರೋ ಒಬ್ಬರು ಏನು ವಿಶೇಷ ಅಂತ ಕೇಳ್ತಾರೆ. ಅದಕ್ಕೆ ಚಿನ್ನಮ್ಮ, ದತ್ತಾಬಾಯಿದು ಮದುವೆ ಆಗಿದೆ, ಮನೆ ಸೊಸೆನ ಎಲ್ರಿಗೂ ಪರಿಚಯ ಮಾಡ್ಸೋಕ್ಕೆ ಅಂತ ಹೇಳ್ತಾರೆ. ಏನು, ದತ್ತಾಬಾಯಿ ಮದುವೆ ಆಗಿದೆಯಾ? ಹುಡುಗಿ ಯಾರು, ಯಾವ ಊರು ಅಂತ ಕೇಳ್ತಾರೆ. ಅದಕ್ಕೆ ಚಿನ್ನಮ್ಮ, ನನ್ನ ಮಗಳು, ನಮ್ಮೂರು ಹಾಸನ ಅಂತ ಹೇಳ್ತಾಳೆ. ಏನಮ್ಮ ಮನೆ ಮುಸುರೆ ತಿಕ್ಕೋರ್ ಥರ ಇದ್ದೀರಾ, ನಿಮ್ಮ ಮಗಳು ಈ ಮನೆ ಸೊಸೆನ ಅಂತ ಕೇಳ್ತಾರೆ. ಅದಕ್ಕೆ ಚಿನ್ನಮ್ಮ, ನನ್ನ ಮಾತನ್ನ ನಂಬಿ ನನ್ನ ಮಗಳನ್ನ ದತ್ತ ಬುದ್ಧಿಯವರೇ ಮದುವೆ ಆಗಿದ್ದು ಅಂತ ಹೇಳ್ತಾಳೆ. ಅವರು ಚಿನ್ನಮ್ಮ ಮಾತು ನಂಬದೆ ಹಾಗೆ ಹೋಗ್ತಾರೆ.
ನನ್ನ ಮಗಳು ಪಾಟೀಲ್ರ ಮನೆಗೆ ಅಷ್ಟೇ ಅಲ್ಲ, ಇಡೀ ಬಳ್ಳಾರಿಗೆ ಸೊಸೆ ಆಗ್ತಾಳೆ, ನೋಡ್ತಾ ಇರು. ನಾಳೆ ಬಿಡು ಮಾಡ್ಕೊಂಡು ಊಟಕ್ಕೆ ಬಾ, ಗೊತ್ತಾಯ್ತಾ ಅಂತ ಚಿನ್ನಮ್ಮ ಹೇಳ್ತಾಳೆ. ಈ ಕಡೆ ದೃಷ್ಟಿ ತನ್ನ ಪೆಟ್ಟಿಗೆ ತೆಗೆದು ಅದರಲ್ಲಿರುವ ಅವ್ರ ಅಕ್ಕನ ಫೋಟೋ ತೆಗೆದು ನೋಡ್ತಾ, ಅಕ್ಕ, ನಾನು ನೋಡೋಕ್ಕೆ ನಿನ್ನಷ್ಟು ಚೆನ್ನಾಗಿಲ್ಲ. ಆಸ್ತಿ ಅಂತಸ್ತಲ್ಲೂ ನಾನು ದತ್ತ ಶ್ರೀರಾಮ್ ಪಾಟೀಲ್ ಅವರಿಗೆ ಸರಿ ಸಾಟಿ ಅಲ್ವೇ ಅಲ್ಲ. ಆದರೆ ನಾನು ಅವರನ್ನು ಪೂಜಿಸ್ತೀನಿ, ತುಂಬ ಪ್ರೀತಿಸ್ತೀನಿ. ಆ ಗುಣಗಳು ನಾನು ಅವರನ್ನು ಮದುವೆ ಆಗೋಕ್ಕೆ ಸಾಕಲ್ವೇನೆ. ನಾ ಏನು ತಪ್ಪು ಮಾಡಿದ್ದೀನಿ, ಎಲ್ಲರೂ ನನ್ನ ದ್ವೇಷಿಸ್ತಾರೆ. ಇಂಪನ ತಿಲಕ್ ಅವರ ವಿಚಾರ ಗೊತ್ತಾದಾಗ ಅದನ್ನು ನಾನು ಹೇಳೋದು ಬೇಡ ಇಂಪನ ಅವರೇ, ಅದನ್ನು ಹೇಳಿ ಅಂತ ಯೋಚನೆ ಮಾಡಿದ್ದೆ ತಪ್ಪ ಅಕ್ಕ. ಇಂಪನ ನನಗೆ ಮೋಸ ಮಾಡಿದ್ದು, ಇದು ನನಗೆ ಗೊತ್ತಾಗದೇ ಇದ್ದಿದ್ದು ನನ್ನ ತಪ್ಪ ಅಕ್ಕ. ಈ ಅನಾಹುತಗಳಿಗೆಲ್ಲ ಸಾಹುಕಾರ ಅಕ್ಕ ಶರಾವತಿನೇ ಕಾರಣ. ಸತ್ಯ ಹೀಗಿದೆ ಅಂತ ನಾ ಅವರಿಗೆ ಹೇಗಕ್ಕ ಹೇಳೋಕ್ಕಾಗುತ್ತೆ? ಒಳ್ಳೇದಕ್ಕೆ ಅಂತ ನಾ ಮುಚ್ಚಿಟ್ರು ಅದು ನನಗೆ ಕೆಡಕಾಗ್ತಿದೆ ಅಲ್ಲ. ದೊಡ್ಡಮ್ಮವರು ಸಮಾಜಕ್ಕೆ ನನ್ನ ಪಾಟೀಲ್ ಮನೆ ಸೊಸೆ ಅಂತ ಪರಿಚಯ ಮಾಡಿ ಕೊಡ್ತೀನಿ ಅಂದಾಗ ಸ್ವರ್ಗನೇ ಸಿಗದಷ್ಟು ಖುಷಿಯಾಗಿದ್ದೆ ಅಕ್ಕ. ಆದರೆ ನಾನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದಾಗ ಎದೆಗೆ ಚೂರಿ ಹಾಕಿದಾಗ ಆಯಿತು. ನನ್ನ ಕಷ್ಟನ ಅಮ್ಮನ ಹತ್ರ ಹೇಳೋಕ್ಕೂ ಆಗ್ತಿಲ್ಲ, ಒಬ್ಬಳೇ ಅನುಭವಿಸೋಕ್ಕೂ ಆಗ್ತಿಲ್ಲ. ನೀವು ದೃಷ್ಟಿಪಟ್ಟು ಧಾರಾವಾಹಿ ಇಷ್ಟಪಡೋದಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಧನ್ಯವಾದಗಳು.